ನಮಸ್ಕಾರ. ಇವತ್ತೊಂದು ಸ್ಪೆಷಲ್ ತಿಂಡಿ ಮಾವಿನ ಹಣ್ಣು ಮತ್ತು ಅವಲಕ್ಕಿಯನ್ನು ಉಪಯೋಗಿಸಿ ಮಾಡೋದು. ಮಾವಿನ ಹಣ್ಣಿಂದ ಬೇರೆ ಬೇರೆ ಥರದ ತಿಂಡಿಯನ್ನು ಮಾಡ್ಕೊಂಡು ತಿನ್ಬೋದು. ಇದು ದಿಢೀರಾಗಿ ಮಾಡಿ ತಿನ್ನುವಂಥ ಸಂಜೆ ಹೊತ್ತು ತಿನ್ನುವ ಸ್ವೀಟ್ ಇದು. ಇದಕ್ಕೆ ನಾನು 3 ಜಾತಿ ಮಾವಿನ ಹಣ್ಣನ್ನು ತೊಗೊಂಡಿದ್ದೇನೆ. ಕಾಳಪ್ಪಾಡಿ, ಮುಂಡಪ್ಪ ಮತ್ತು ಮಲಬಾರ್ ಕಸೆ. ಯಾವುದಾದ್ರೂ ಸಿಹಿಯಾದ ಹಣ್ಣನ್ನು ತೊಗೊಂಡ್ರೆ ಆಯಿತು. 1 ಕಪ್ ಆಗುವಷ್ಟು ಮಾವಿನ ಹಣ್ಣು. ತುಂಬ ರುಚಿಯಾಗಿರ್ತದೆ ಇದು. ದಿಢೀರಾಗಿ ಮಾಡಿ ತಿನ್ಬೋದು. ಮಾಡಲಂತೂ ತುಂಬ ಸುಲಭ. ಒಂಚೂರು ಕಾಯಿ ಹಾಲು ತೆಕ್ಕೊಳ್ಳೋದು ಒಂದೇ ಕೆಲಸ. ಅದಕ್ಕೋಸ್ಕರ 1 ಕಡಿಯಾಗುವಷ್ಟು ಕಾಯಿನ ತುರಿದಿಟ್ಕೊಳ್ಬೇಕು. ಈ ರೀತಿ ಚಿಕ್ಕ ಚಿಕ್ಕ ಹೋಳು ಮಾಡಿಕೊಂಡ್ರೆ ತಿನ್ನುವಾಗ ಬಾಯಿಗೆ ಸಿಗುತ್ತಲ್ಲ, ಅದಕ್ಕೆ ರುಚಿಯಾಗುತ್ತಂತ ಮಾಡ್ಕೊಳ್ಳೋದು. ತೆಂಗಿನಕಾಯಿ ತುರಿನ ನೀರು ಹಾಕಿ ರುಬ್ಬಿ ಗಟ್ಟಿ ಕಾಯಿ ಹಾಲನ್ನು ತೆಕ್ಕೊಳ್ಬೇಕು. ಆಗ ರುಚಿಯಾಗುತ್ತೆ. ಅದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಳ್ಬೇಕು. ರುಚಿಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕು. ಹೆಚ್ಚು ಹಾಕೋದು ಬೇಡ. ಮಾವಿನ ಹಣ್ಣಿನ ಸೀನೆ ಇರ್ತದೆ, ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಕರಡ್ಕೊಳ್ಬೇಕು. ಈ ಮಾವಿನ ಹಣ್ಣಿನ ಸೀಸನ್ನಲ್ಲೇ ಈ ತಿಂಡಿನ ಮಾಡಿ ರುಚಿ ಹೇಗಾಯ್ತಂತ ಖಂಡಿತ ಕಮೆಂಟ್ ಮಾಡಿ. ಬೇರೆ ಟೈಮಲ್ಲಿ ಈ ತಿಂಡಿ ಮಾಡ್ಕೊಂಡು ತಿನ್ನಲಿಕ್ಕೆ ಆಗೋದಿಲ್ಲ. 1 ಕಪ್ ಆಗುವಷ್ಟು ತೆಳು ಅವಲಕ್ಕಿ ಗರಿ ಗರಿಯಾಗಿರುವಂಥದ್ದು. ಇದನ್ನು ತಿನ್ನೋ ವಿಧಾನ ಹೇಗಂದರೆ, 1 ಕಪ್ಪಿಗೆ ಫಸ್ಟ್ ಅವಲಕ್ಕಿ ಹಾಕ್ಕೊಳ್ಬೇಕು. ಅದ್ರ ಮೇಲೆ ಕಾಯಿ ಹಾಲನ್ನು ಹಾಕ್ಕೊಳ್ಬೇಕು. ಮೇಲ್ಗಡೆ ಮಾವಿನ ಹಣ್ಣನ್ನು ಹಾಕ್ಕೊಳ್ಳೋದು. ಮತ್ತೆ ವಾಪಸ್ ಮೇಲ್ಗಡೆ ಅವಲಕ್ಕಿನೇ ಹಾಕ್ಕೊಳ್ಳೋದು. ಈ ಉರಿ ಬೇಸಿಗೆಗೆ ತಂಪಾದ ಈ ತಿಂಡಿ ತುಂಬ ಹಿತವಾಗಿರುತ್ತದೆ. ಒಂದು ಸಲ ಖಂಡಿತ ಟ್ರೈ ಮಾಡಿ. ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.